ನಗರ ಹೊರಗೆ ಹೋಗಿದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಟೋಲ್ ಪ್ಲಾಜಾಗಳು ಸಾಧಾರಣ 18 ಟೋಲ್ ಪ್ಲಾಜಾಗಳು ಬೆಂಗಳೂರು ನಗರಕ್ಕೆ 10 ಕಿಲೋಮೀಟರ್ ರೇಂಜ್ ಒಳಗಡೆ ಇದೆ. ಈಗ ಈ ಗ್ರೇಟರ್ ಬೆಂಗಳೂರು ಬಂದ ಮೇಲೆ ಅದು ಆಕ್ಚುಲಿ ಸಿಟಿ ಒಳಗಡೆಯಿಂದ 10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರಬೇಕು ಅಂತ ಕೇಂದ್ರ ಸರ್ಕಾರದ ಮೋಟರ್ ವೆಹಿಕಲ್ ಆಕ್ಟ್ ಮತ್ತು ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಆಕ್ಟ್ ಅಲ್ಲಿ ಇದೆ. ಅದರನ್ನು ಕೂಡ ಅದು ಹೆಚ್ಚಿನ ಕಮ್ಮಿಗೆ ಬರುವಂತದ್ದು, ಅದನ್ನು ಮುಂದಕ್ಕೆ ಹಾಕಿಬಿಡ್ಬೋದು. ಅದು ಹಾಕಿದ ಅದೇ ಆದಾಗಿ ನಮಗೆ ನಮ್ಮ ದೇವನಹಳ್ಳಿ ಕೂಡ ಟೋಲ್ ಹೊರಗಡೆ ಹೋಗುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಟೋಲ್ ಹೊರಗಡೆ ಹೋಗುತ್ತೆ, ಈ ಕಡೆ ಕನಕಪುರ ರೋಡ್ ಅಲ್ಲಿ ಕೂಡ ಮುಂದಕ್ಕೆ ಹೊರಟೋಗುತ್ತೆ. ಇದರಿಂದ ಬೆಂಗಳೂರು ನಗರದ ಒಳಗಡೆ ಇವಾಗ ನಾನು ಏನ್ ಹೇಳ್ತಾ ಇದ್ದೀನಿ, ಮೋರ್ ದನ್ 20,000 ವೆಹಿಕಲ್ಸ್ ಸ್ಕೂಲ್ ಬಸ್ಗಳು ಓಡ್ತಾ ಇದೆ. ಇದೇ ತರ ಮೋರ್ ದನ್ 10,000 ವೆಹಿಕಲ್ಸ್ ಗಳು ಬಂದ್ಬಿಟ್ಟು ನಮ್ಮ ಗಾರ್ಮೆಂಟ್ಸ್ ಗಳಿಗೆ ಅಂದ್ರೆ ಲೋ ಸ್ಯಾಲರಿ ಪೀಪಲ್ಸ್ ಓಡಾಡುವಂತ ವೆಹಿಕಲ್ ಓಡಾಡುತ್ತೆ. ಇನ್ನು 40,000 25,000 ವೆಹಿಕಲ್ ಗಳು ಬಂದ್ಬಿಟ್ಟು ನಮ್ಮ IT ಎಂಪ್ಲಾಯೀಸ್ ಟ್ರಾನ್ಸ್ಪೋರ್ಟೇಷನ್ ಮಾಡ್ತೀವಿ. ಅವರಿಗೆಲ್ಲ ದೊಡ್ಡ ಇದಿರಲ್ಲ. ಇದೆಲ್ಲವೂ ಕೂಡ ನಮಗೆ ಏನ್ ಬರ್ಡನ್ಗಳು ಬಿಡುತ್ತೋ ಇದನ್ನೆಲ್ಲವನ್ನು ಕೂಡ ನಾವು ಎಂಪ್ಲಾಯೀಸ್ ಗಳ ಮೇಲೆ ಹಾಕ್ತೀವಿ. ಇದರಿಂದ ಆಗ್ಬಿಟ್ಟು ಈ ತರ ಈ ಟೋಲ್ ಪ್ಲಾಜಾಗಳನ್ನು ಹೊರಗಡೆ ಹಾಕೋದ್ರಿಂದ 18 ಟೋಲ್ ಪ್ಲಾಜಾಗಳನ್ನು ಸಿಟಿ ಲಿಮಿಟ್ 10 ಕಿಲೋಮೀಟರ್ ಬರೋದನ್ನು ನಾವು ಸ್ವಲ್ಪ ಹೊರಗಡೆ ಹಾಕ್ಬಿಟ್ರೆ ನಮಗೆ ದೊಡ್ಡ ಒಂದು ಇದಾಗುತ್ತೆ. ಗ್ರೇಟರ್ ಬೆಂಗಳೂರು ಆದ ಬೆನಿಫಿಟ್ ನಮಗೂ ಕೂಡ ಬರುತ್ತೆ ಮತ್ತು ನಮ್ಮ ಪ್ಯಾಸೆಂಜರ್ಗಳಿಗೂ ಕೂಡ ಬರುತ್ತೆ, ಎಂಪ್ಲಾಯೀಸ್ ಕೂಡ ಸಿಗುತ್ತೆ. ನಾನು ಹೇಳ್ತೀನಿ, ನಾನು ಮಿಕ್ಕಿದ್ದು ನಾವು ಆಲ್ರೆಡಿ ನಮ್ಮ ಅರ್ಬನ್ ಬೆಂಗಳೂರು ಅರ್ಬನ್ ಟ್ರಾನ್ಸ್ಪೋರ್ಟ್ ಇಲಾಖೆಗೆ ಮತ್ತು ನಮ್ಮ ಚೇಂಬರ್ ಆಫ್ ಕಾಮರ್ಸ್ ನ ಅಧ್ಯಕ್ಷರಿಗೂ ಕೂಡ ಅದರ ಬಗ್ಗೆ ಮಾಹಿತಿ ಸಮೇತವಾಗಿ ನಾನು ಮನವಿಯನ್ನು ಸಲ್ಲಿಸಿದ್ದೇನೆ. ಧನ್ಯವಾದಗಳು ಸರ್. ನಮಸ್ಕಾರ. ಮುರಳೀಕೃಷ್ಣ ಅಂತೇಳಿ ಸರ್. ಈಗ ಸಿಟಿ ಏರಿಯಾ ಮಳೆಗಾಲ ಬಂತು ಅಂದ್ರೆ ಕೇಬಲ್ಸ್ ಎಲ್ಲ ಹೊರಗಡೆ ಹಂಗೆ ಬಿದ್ದೋದಾಗ ಲೈನ್ ಮ್ಯಾನ್ಗಳು ಇಮಿಡಿಯೇಟ್ ಬರಲ್ಲ. ವಾಟರ್ ಇಂಟ್ರಪ್ಷನ್ ಆದಾಗ ಬರೋದಿಲ್ಲ. ಅದು ಅರ್ಥಿಂಗ್ ಏನಾಗುತ್ತೆ, ಲೈನ್ ಕಟ್ ಆಫ್ ಮಾಡಕ್ಕೆ ಯಾವುದೇ ತರ ಪ್ರಾವಿಷನ್ಸ್ ಇಲ್ಲ. ಸೊ ಹಾಗಾಗಿ ಇಮಿಡಿಯೇಟ್ ಎಫೆಕ್ಟ್ ಗೆ ಯಾರಾದ್ರೂ ಚಿಕ್ಕ ಮಕ್ಕಳು ಆಟ ಆಡ್ತಾ ಇದ್ರೆ ಶಾಪ್ ಅವರು ಸತ್ತೋಗ್ತಾರೆ, ದನಗಳು ಸತ್ತೋಗಿದ್ದಾವೆ. ಈ ತರದ ಪೇಪರ್ಸ್ ಅಲ್ಲಿ ಬಂದಿದೆ. ಪ್ಲೀಸ್ ಟೇಕ್ ದಿಸ್ as ಮಾರ್ಕೆಟ್ ಅಲ್ಲಿ ಇದನ್ನ ಸ್ಟೇಟ್ಮೆಂಟ್ಸ್ ಅಲ್ಲಿ ಸಿಟಿಯಲ್ಲಿ ಬ್ಯೂಟಿಫಿಕೇಶನ್ ಆಫ್ ಸಿಟಿ ಮಾಡ್ಲಿಕ್ಕೆ ಒಳ್ಳೇದಾಗಿದೆ. ಥ್ಯಾಂಕ್ ಯು. ಬ್ರಾಟ್ ಯುವರ್ ನೋಟಿಸ್, ಹಾಂಕಿಂಗು ಇಡೀ ಇಂಡಿಯಾದಲ್ಲಿ ಬಹಳ ಜಾಸ್ತಿ ಆಗಿದೆ. ಅದು ನಮ್ಮ ಬೆಂಗಳೂರಲ್ಲಿ ದುಪ್ಪಟ್ಟು ವೆಹಿಕಲ್ಸ್ ಇಂದ ಏನಾಗ್ತಾ ಇದೆ, ಎನಿ ಸಿಗ್ನಲ್ ಲೈಟ್ ಹತ್ರ ನಾವು ನಿಂತಿದ್ರೆ ಹಾಂಕಿಂಗ್ ಹ್ಯಾಸ್ ಬಿಕಮ್ ಆಸ್ ಸಚ್ ಎ ಹಾರಿಬಲ್ ನ್ಯೂಸೆನ್ಸ್. ಇದರಿಂದ ನಾನು ನಮ್ಮ ಪ್ರೆಸಿಡೆಂಟ್ ಮೇಡಮ್ಗೂ ಇದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ನಮ್ಮ ಮ್ಯಾನೇಜ್ಮೆಂಟ್ ಕಮಿಟಿ ಮೀಟಿಂಗ್ ಅಲ್ಲಿ we have to represent this issue very seriously to the government and transport department, so that ನಾವು ನಮ್ಮ ಕರ್ನಾಟಕ ಪ್ಲಸ್ ನಮ್ಮ ಬ್ಯಾಂಗ್ಳೂರು ಫಸ್ಟ್ we will be stepping into the ಒಂಥರ ವಾಟ್ ಟು ಸೇ ಲೈಕ್ ಕ್ರಾಂತಿಕಾರಿಯಾಗಿ ನಾವು ಈ ಹಾಂಕಿಂಗ್ ನ ತಡೆಗಟ್ಟಕ್ಕೆ ಏನ್ ಮಾಡಬಹುದು ಅನ್ನೋದನ್ನ ಸರ್ಕಾರಕ್ಕೆ ಸಲಹೆ ಕೊಡಂಗೆ ಆಗುತ್ತೆ. ಹಾಂಕಿಂಗ್ has become very big task. Kindly look into this. Thank you. The task force with all the various departments in the government. My main submission in that is that please focus on recycling of materials, because that is the main thing which is happening. We are spending a lot of money on solid waste management rather than recycling of materials at source. So every industrial area should have their own recycling plan so that the material, the waste is not transported outside the industrial areas. Similarly, in market areas, there should be a provision that probably once in 15 days, they come to collect like e-waste and other waste, which we can collect and we can give it there. Look into solutions based, like when you say plastic ban, what is the alternatives to the plastic ban also should be discussed and enforced. So there are many industries who are giving alternatives to plastic ban. They should be encouraged and supported by the government. For example, if you have bottle crushing machine, they don't get permission to put in BMTC depots because that becomes another department in that. So BBMP or GPA cannot enforce that part of it. So the task force should look into all these materials. Thank you so much. ನಮ್ಮ ಟ್ಯಾಕ್ಸ್ ನಲ್ಲಿ ನಾವು ಏನು ಗಾರ್ಬೇಜ್ ಕಲೆಕ್ಷನ್ ಏನಿದೆ ಅದನ್ನೆಲ್ಲ ಟ್ಯಾಕ್ಸ್ ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಸೊ BBMP ಅವರು ಮತ್ತೆ ಬೆಳಿಗ್ಗೆ ಬಂದು ನೀವು ಇಷ್ಟು ಕೊಡಬೇಕು, ನಿಮ್ಮ ಅಪಾರ್ಟ್ಮೆಂಟ್ ನಲ್ಲಿ ಇಷ್ಟು ಪೇ ಮಾಡಬೇಕು ಮಂತ್ಲಿ ನಮಗೆ. ಸೊ ಅವಾಗ ನಮ್ಗೆ ಅದು ಈಸಿ ಆಗುತ್ತೆ ತಗೊಂಡು ಹೋಗೋದಕ್ಕೆ ಅಂತ ಅಂದ್ಬಿಟ್ಟು ಸುಮಾರು ಜಾಸ್ತಿನೇ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಸರ್. ಬೆಳಿಗ್ಗೆ ಒಂದು ಸ್ವಲ್ಪ ಗಲಾಟೆನೇ ಆಯಿತು. ಸೊ ಅದಕ್ಕೇನಾದ್ರು ಒಂದು ಕ್ಲಿಯರ್ ಇನ್ಸ್ಟ್ರಕ್ಷನ್ಸ್ ಕಾಂಟ್ರಾಕ್ಟರ್ ಆಗಿರ್ಬೋದು ಅಥವಾ ಸೊ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತಾವು ಅದನ್ನ ಕ್ಲಿಯರ್ ಮಾಡಿದ್ರೆ ಸೊ ಅದು ಒಂದು ಸ್ವಲ್ಪ ಅನುಕೂಲ ಆಗುತ್ತೆ ಅನ್ನೋದು. APMC ಬಂದು ಅದರದೇ ಆದಂತ ಒಂದು ಅಧಿಕಾರವನ್ನು ತಗೊಂಡಿದೆ. ಅಂದ್ರೆ APMC ಸಮಿತಿಗಳಿದೆ. APMC ಸಮಿತಿನಲ್ಲಿ ನಮ್ಮ BBMP ಇಂದ ಅಂದ್ರೆ ಇವಾಗೇನು ಗ್ರೇಟರ್ ಬ್ಯಾಂಗ್ಳೂರ್ ಇದೆ ಅಲ್ಲಿಂದ ಯಾವ ಸವಲತ್ತುಗಳು ನಾವು ತಗೊಳ್ಳೋದಿಲ್ಲ. APMCನವರು ವಾಟರ್ ಕನೆಕ್ಷನ್ ಆಗ್ಬೋದು, ಎಲೆಕ್ಟ್ರಿಕ್ ಕನೆಕ್ಷನ್ಸ್ ಆಗ್ಬೋದು, ಸಿವೇಜ್ ಆಗ್ಬೋದು, ಫುಟ್ಪಾತ್ಸ್ ಆಗ್ಬೋದು, ರೋಡ್ಸ್ ಆಗ್ಬೋದು, ಯಾವುದನ್ನು BBMP ಇಂದ ನಾವು ತಗೊಳ್ತಿರ್ಲಿ.
ಅದಕ್ಕೆ ನಮ್ಗೆ ಇದು ಟ್ಯಾಕ್ಸಸ್ ಆಗ್ತಾ ಇದಾರಲ್ಲ, ಅದು ಬಿಲ್ಡಿಂಗ್ ಟ್ಯಾಕ್ಸಸ್ ಸಿಕ್ಕಾಪಟ್ಟೆ ಆಗ್ತಾ ಇದಾರೆ, ಮತ್ತೆ ಅದನ್ನ ತುಂಬಾ ಫೋರ್ಸ್ ಮಾಡಿನೂ ತುಂಬಾ ಕೇಳ್ತಾ ಇದ್ದಾರೆ. ಸೊ ಈಗ ಗವರ್ಮೆಂಟ್ಗೆ ನೀವು ಎಕ್ಸಂಪ್ಷನ್ಸ್ ಕೊಟ್ಟಿದ್ದೀರಾ, ಪಕ್ಕದಲ್ಲಿ ನನ್ನ ಬಿಲ್ಡಿಂಗ್ ಇದೆ, ಅದ್ರ ಪಕ್ಕದಲ್ಲಿ ಮತ್ತೆ ಗವರ್ಮೆಂಟ್ ಬಿಲ್ಡಿಂಗ್ ಇದೆ, ಅಂದ್ರೆ ಸಮಿತಿ ಬಿಲ್ಡಿಂಗ್ ಇದೆ. ಈಗ ಸಮಿತಿಗೆ ಎಕ್ಸಂಪ್ಷನ್ ಕೊಟ್ಟು ಪಕ್ಕದಲ್ಲಿ ನಮ್ಗೆ ಎಕ್ಸಂಪ್ಷನ್ ಕೊಡದೇ ಇದ್ರೆ ತುಂಬಾ ಅದು ಅದು ಒಂದು ಸರಿ ಅಲ್ಲ ಅಂತ ನನ್ನ ಭಾವನೆ. ಅದರಿಂದ ತಾವು ಎಲ್ಲದಕ್ಕೂ ಕಂಪ್ಲೀಟ್ APMC ನಲ್ಲಿ ನೀವು ಟ್ಯಾಕ್ಸ್ ನ ನಮ್ಗೆ ಫ್ರೀ ಮಾಡ್ಕೊಡ್ಬೇಕು ಅಂತ ಕೇಳ್ತೀವಿ ಸರ್. ಅದು ಜಾಸ್ತಿನೂ ಬರಲ್ಲ ಸರ್, ಒಂದು 2.5 crores ಬರ್ಬೋದು ಟೋಟಲ್ APMC ನಲ್ಲಿ. ಒಂದು 500 ಶಾಪ್ಸ್ ಇದೆ, 500 ಅಲ್ಲಿ 30-40% ಸಮಿತಿಯವ್ರದೇ ಇದೆ. ಸೊ ಮತ್ತೆ ಕ್ಲೀನಿಂಗ್ ಕೂಡ ಸಮಿತಿಯವರೇ ಮಾಡ್ಕೊಳ್ತಾರೆ. 20-25 ಲಕ್ಷ ರೂಪಾಯಿ ಎವ್ರಿ ಮಂತ್ ಕೊಡ್ತಾರೆ, ಸೆಕ್ಯೂರಿಟೀಸ್ ಪ್ರತಿಯೊಂದು ಅವರೇ ನೋಡ್ಕೊಳ್ತಾರೆ. ಅದರಿಂದ ದಯವಿಟ್ಟು ಅದೊಂದು ಬಹಳ ದಿವಸಗಳ ಬೇಡಿಕೆ ಇದೆ ಸರ್, ಅದು ತಮ್ಮಿಂದಾನೇ ಆಗ್ಬೇಕು ಅನ್ನೋದು ನಮ್ಮ ಒಂದು. ಮತ್ತೆ ಹಾಕಿಂಗ್ ಬಗ್ಗೆ ಹೇಳಿದ್ರು ಸರ್, ಸಿಕ್ಕಾಪಟ್ಟೆ ಅದು ನ್ಯೂಸೆನ್ಸ್ ಅಂಡ್ ನಾನ್ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇದೆ ಸರ್. ಯಾಕೆಂತಂದ್ರೆ ಏಜ್ ಆದವರು ಮುಂದೆ ನಿಂತಿರ್ತಾರೆ, ಹಿಂದ್ಗಡೆ ಇರುವಂತ ಯಂಗ್ಸ್ಟರ್ಸ್ ಸಿಕ್ಕಾಪಟ್ಟೆ ಜೋರಾಗಿ ಆರನ್ ಮಾಡ್ತಾರೆ. ಅದು ಮತ್ತೆ ಹೆಡ್ಲೈಟ್ಸ್ ಹೆಡ್ಲೈಟ್ಸ್ ಆಕ್ಚುಲಿ ನಮ್ಮ ಬ್ಯಾಂಗ್ಳೂರ್ನಲ್ಲಿ ಹೆಡ್ಲೈಟ್ಸ್ ನ ಎದುರುಗಡೆ ಹಾಕೊಳ್ಬಾರ್ದು, ಅದು ಹೈ ಬೀಮ್ ಲೈಟ್ಸ್ ಗಳು ಹಾಕೊಳ್ತಾರೆ. ಆಫ್ಟರ್ 60-50 ಇಯರ್ಸ್ ಮೇಲ್ಗಡೆ ಯಾರು ಡ್ರೈವ್ ಮಾಡ್ತಾರೆ ಅವ್ರ ಕಣ್ಣಿಗೆ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿ ಬೀಳುತ್ತೆ. ಅದರಿಂದ ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ತುಂಬಾ ಇದೆ. ಅದನ್ನ ತಾವು ಸೀರಿಯಸ್ ಆಗಿ ಅದನ್ನ ಆಕ್ಷನ್ ತಗೊಂಡು ಒಂದು ಪೆನಾಲ್ಟಿ ಕ್ಲಾಸ್ ನ ಜಾಸ್ತಿ ಮಾಡಬೇಕು. ಮತ್ತೆ ಏನು ಅವರಿಗೆ ಲಿಮಿಟ್ಸ್ ಇದೆ, ಎಷ್ಟು ವೋಲ್ಟೇಜ್ ನಲ್ಲಿ ಅವರು ಬಲ್ಬ್ಸ್ ಹಾಕ್ಬೇಕು ಅಂತಿದ್ದಾರೆ ಅದನ್ನ ಹಾಕೋದಿಲ್ಲ. LED ಲೈಟ್ಸ್ಗಳು, ಬ್ಲೂ ಲ್ಯಾಂಪ್ಸ್, ಯೆಲ್ಲೋ ಲ್ಯಾಂಪ್ಸ್ ಅಂತ ಹಾಕೊಂಡು ಸಿಕ್ಕಾಪಟ್ಟೆ ಹೈ ಪವರ್ಸ್ ಲೈಟ್ ಆಗ್ತಾ ಇರೋದ್ರಿಂದ ಬಹಳ ಅದು ಅನನುಕೂಲ ಆಗ್ತಾ ಇದೆ. ಅದನ್ನ ತಾವು ಗಮನ ಚೆಲ್ಲಬೇಕು ಅಂತ ಹೇಳ್ತೀನಿ. ಮತ್ತೆ ಬ್ಯಾಂಗ್ಳೂರ್ ಟ್ರಾಫಿಕ್ ಬಗ್ಗೆ ಸರ್, ನಾನು ಬಹಳ ಅನೇಕ ವರ್ಷಗಳಿಂದನೂ ಸುಮಾರು ಸರಿ ನನ್ನ ಪೊಲೀಸ್ ಕಮಿಷನರ್ ಹತ್ರನೂ ಈ ವಿಷಯ ಹೇಳಿದ್ದೆ. ನಮ್ಮಲ್ಲಿ ಒಂದು ಡಿಸಿಪ್ಲಿನ್ ಇಲ್ಲ ಸರ್. ಯಾಕೆಂದ್ರೆ ಈಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಚಿಕ್ಕ ಮಕ್ಕಳು ನಾವು ನರ್ಸರಿ ಸ್ಕೂಲಿಂದ 1ನೇ ಕ್ಲಾಸ್ 2ನೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ ಆರ್ಡರ್ ಆಗಿ ಒಬ್ಬರಿಂದ ಒಬ್ರು ಕರೆಕ್ಟ್ ಆಗಿ ಡಿಸಿಪ್ಲಿನ್ ಅಲ್ಲಿ ಹೋಗ್ತಾರೆ. ಕ್ರಮೇಣ ಹೋಗ್ತಾ ಹೋಗ್ತಾ ಸ್ಕೂಲು ಕಾಲೇಜಸ್ ಬಂದ್ಮೇಲೆ ಡಿಸಿಪ್ಲಿನ್ ಹೊರಟೋಗುತ್ತೆ. ಅದೇ ರೀತಿ ಬ್ಯಾಂಗ್ಳೂರ್ನಲ್ಲಿ ಅಷ್ಟೇ, ಕಲಿಯುವಾಗ ಲರ್ನಿಂಗ್ ಕಲ್ತ್ಕೊಳ್ಳುವಾಗ ಡಿಸಿಪ್ಲಿನ್ ಆಗಿ ವೆಹಿಕಲ್ ಕಲ್ತ್ಕೊಳ್ತಾರೆ, ಆದ್ರೆ ನಡೆಸುವಾಗ ಓಡಿಸುವಾಗ ಡಿಸಿಪ್ಲಿನ್ ಇಲ್ಲದೆ ಓಡಿಸ್ತಾರೆ. ಫುಟ್ಪಾತ್ಗಳ ಮೇಲೆಲ್ಲ ಓಡಿಸ್ತಾ ಇರ್ತಾರೆ. ಟ್ರಾಫಿಕ್ ಜಾಮ್ ಆಗಿದೆ ಅಂತ 2 ವೀಲರ್ಸ್ ಫುಟ್ಪಾತ್ಗಳ ಮೇಲೆ ಬರ್ತಾರೆ. ಇದು ತುಂಬಾ ಅನನುಕೂಲ ಆಗ್ತಾ ಇದೆ. ಒಂದು ಡಿಸಿಪ್ಲಿನ್ ಮೈಂಟೈನ್ ಮಾಡ್ಲಿಕ್ಕೆ ಎಜುಕೇಶನ್ ಲೆವೆಲ್ ಅಲ್ಲೇನೆ, ಪ್ರೈಮರಿ ಅಂಡ್ ಹೈಯರ್ ಎಜುಕೇಶನ್ಸ್ ಅಲ್ಲೇನೆ ಒಂದು ಟ್ರಾಫಿಕ್ ಅನ್ನೋದು ಸಬ್ಜೆಕ್ಟ್ ನ ತಾವು ಇಂಟ್ರೊಡಕ್ಷನ್ ಮಾಡಿದ್ರೆ ಬಹಳ ಅನುಕೂಲ ಅಂತ ಅನ್ಸುತ್ತೆ. ಯಾಕಂದ್ರೆ ಅವ್ರು ಕಾಲೇಜ್ ಲೆವೆಲ್ಗೆ ಬರೋವಾಗ ನೀವು ಲರ್ನಿಂಗ್ ಲೈಸೆನ್ಸ್ ಕೊಡ್ತೀರಾ 16ರಿಂದ 18 ವರ್ಷಕ್ಕೆ, ಅಷ್ಟರಲ್ಲಿ ಅವನಿಗೆ ಎಜುಕೇಟ್ ಆಗಿರ್ಬೇಕು, ವಾಟ್ ಈಸ್ ದ ಟ್ರಾಫಿಕ್ ಸಿಸ್ಟಮ್ ಹೇಗಿರ್ಬೇಕು ಅಂತ ಹೇಳಿ. ಸೊ ಅದನ್ನ ಮಾಡಿದ್ರೆ ಬಹಳ ಅನುಕೂಲ ಆಗುತ್ತೆ ಅಂತ ನಾನು ಹೇಳ್ತೀನಿ. ಥ್ಯಾಂಕ್ ಯು. And there is a system in place. I think it's high time we break that system. ಇಲ್ಲಿರೋದು ಸರ್ ಎಂ ವಿಶ್ವೇಶ್ವರಯ್ಯ ಸ್ಥಾಪಿಸಿರೋದು, ಅದೇ ಜಸ್ಟ್ ನೆಕ್ಸ್ಟ್ ರೋಡ್ UVC ಇದೆ, ಅಲ್ಲಿ ಯಾರು ಹೋಗೋದೇ ಇಲ್ಲ ಸರ್ ಕಲೆಕ್ಷನ್ ಮಾಡಕ್ಕೆ. ದೇ ಹ್ಯಾವ್ ಆಕ್ಚುಲಿ ಕಾಂಟ್ಯಾಕ್ಟೆಡ್ ಮೀ. ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜ್ ಅಷ್ಟೊಂದು ಸ್ಟೂಡೆಂಟ್ಸ್ ಇರ್ತಾರೆ, ಅಲ್ಲಿ ಬರ್ನ್ ಮಾಡ್ತಾ ಇದ್ದಾರೆ ಸರ್, ಬಿಕಾಸ್ ನೋಬಡಿ ಇಸ್ ಕಲೆಕ್ಟಿಂಗ್. And as a college, they are not able to pay. Government college ಅವ್ರಿಗೆ ಇಲ್ಲ. It's becoming a major. They contacted me. ನೀವ್ ಹೇಗ್ ಮಾಡ್ತೀರಾ, ನಾವೇನ್ ಮಾಡ್ಬೇಕು ಅಂತ. ಅದನ್ನ ಆ ದಾರಿ ಹುಡ್ಕಕ್ಕೇನೆ ಇಷ್ಟು ದಿನ ಆಯ್ತು. I don't know when it ever gets solved. So I think checks and balances have been to be placed so that a system work ಆಗ್ಬೇಕು sir. That money should not be a mechanism. ರೆಪ್ರೆಸೆಂಟೇಷನ್ ಅಲ್ಲಿ ಜನರಲೈಸ್ ಏನು ಇಶ್ಯೂಸ್ ಇದೆ ಅದನ್ನು ತಾವು ಹೇಳಿದ್ದೀರಾ. ಒಂದು ಅದು ಸಬ್ಸಿಕ್ವೆಂಟ್ಲಿ ಮತ್ತೆ ಕೆಲವೊಂದು ಗೌರವಾನ್ವಿತ ನಿರ್ದೇಶಕರುಗಳು ಅಂದ್ರೆ ಡೈರೆಕ್ಟರ್ಸು ಅವರವರ ಒಂದು ಅಭಿಪ್ರಾಯಗಳನ್ನ ಮತ್ತೆ ಇಶ್ಯೂ ಬೇಸ್ ಮೇಲೆ ಮಾತಾಡಿದ್ದಾರೆ. ಸೊ ಇದರಲ್ಲಿ ನನ್ನ ಒಂದು ಅಭಿಪ್ರಾಯ ಏನಿದೆ ಅಂತ ಹೇಳಿದ್ರೆ, ಒಂದು ಡೀಟೇಲ್ ಆಗಿ ಆಲ್ ಡಿಪಾರ್ಟ್ಮೆಂಟಲ್ ಕನ್ಸರ್ನ್ ಡಿಪಾರ್ಟ್ಮೆಂಟಲ್ ಏನಿದ್ದಾರೆ ಆಫೀಸರ್ಸು, ಅವರುಗಳನ್ನ ಕರೆದು ಇಶ್ಯೂ ಮೇಲೆ ನಾವು ಚರ್ಚೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ಮತ್ತೆ ಆಕ್ಷನ್ ಟೇಕನ್ ಏನಾಗಿದೆ ಮತ್ತೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀವಿ ಅನ್ನೋಂಥದ್ದನ್ನು ವಿಚಾರ ಮಾಡೋದು ಬಹಳ ಸೂಕ್ತವಾಗಿದೆ. ಇಂಥ ವಿಚಾರ ಇದೆ ಅಂತ ನಾನು ಭಾವಿಸ್ತೀನಿ. ನಾನು ಆಕ್ಚುಲ್ ಆಗಿ ಇದ್ರ ಮೇಲೆ, ಈ ಒಂದು ಪಾಯಿಂಟ್ ಮೇಲೆ. ಹಾಗಾಗಿ ಒಂದು ಶಾರ್ಟ್ಲಿ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತೀವಿ ನಾವು. ನಮ್ಮ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಡೇಟ್ ಫಿಕ್ಸ್ ಮಾಡೋಣ. ಯಾವ ಇಲಾಖೆಗಳಿದೆ, ಈಗ APMC ಇರ್ಬೋದು, ಪವರ್ ಡಿಪಾರ್ಟ್ಮೆಂಟು, ಬೆಸ್ಕಾಮು, GBA, BBMP, ADB, ಎಲ್ಲ ಇಲಾಖೆಗಳು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್, ಇಂಪಾರ್ಟೆಂಟ್ ಟ್ರಾನ್ಸ್ಪೋರ್ಟೇಷನ್ಸು, ಪೊಲೀಸ್ ಡಿಪಾರ್ಟ್ಮೆಂಟು, ಎನರ್ಜಿ ಡಿಪಾರ್ಟ್ಮೆಂಟ್ಸು, ಇವೆಲ್ಲನೂ ಸಹ ಈ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥ ಇದೆ ಇಲಾಖೆಗಳು. ಇವ್ರನ್ನೆಲ್ಲ ಕರೆದು ಒಂದು ಮೀಟಿಂಗ್ ಮಾಡೋಣ ದಯವಿಟ್ಟು. ಮೀಟಿಂಗಲ್ಲಿ ತಾವು ಒಂದು ಸ್ಪೆಸಿಫಿಕ್ ಇಶ್ಯೂಸನ್ನು ತಾವು ಪ್ರಸ್ತಾಪ ಮಾಡಿದಾಗ ಅಲ್ಲಿ ಏನಿದೆ ಯಾಕಂದರೆ ಎಷ್ಟೋ ಆಕ್ಷನ್ ಟೇಕನ್ ಆಗಿದೆ, ನಾವು ಇಲ್ಲ ಅಂತಂತಲ್ಲ, ಭಾಳ ಸ್ಟ್ರೀಮ್ಲೈನ್ ಆಗ್ತಾ ಇದೆ ವ್ಯವಸ್ಥೆ ಒಳಗಡೆ. ಅದು ಸರ್ಕಾರದ ವ್ಯವಸ್ಥೆಯಲ್ಲಿ ಸ್ಟ್ರೀಮ್ಲೈನ್ ಕೆಲವು ಪ್ರಾಸೆಸ್ಸಲ್ಲಿ ಆಗ್ತಾ ಇದೆ. ಅದು ಕಮ್ಯುನಿಕೇಶನ್ ಆಗದೆ ಇರತಕ್ಕಂಥದ್ದು ಇರ್ಬೋದು, ಇಲ್ಲ ಅಂತಲ್ಲ.
ಸೊ ಹೀಗಾಗಿ ಮಾನ್ಯ ಸರ್ಕಾರದ ಅಪೇಕ್ಷೆ ಏನಿದೆ ಅಂತ ಹೇಳಿದ್ರೆ ನಾವು ಒಂದು ಗುಡ್ ಗವರ್ನೆನ್ಸ್ ಜೊತೆನಲ್ಲಿ ಇವೆಲ್ಲನೂ ಸಹ ಹೋಗ್ತಕ್ಕಂಥದ್ದು ಆಗ್ಬೇಕು ಅನ್ನೋದು ಒಂದು ವಿಚಾರ ಇದೆ. ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿ ಸಾಹೇಬ್ರದ್ದು ಅದೇ ಆಶಯ ಇದೆ, ಉಪಮುಖ್ಯಮಂತ್ರಿಗಳು ಸಾಹೇಬ್ರದ್ದು ಸಹ ಅದೇ ಆಶಯ ಇದೆ. ಆ ದಿಕ್ಕಲ್ಲೇ ನಾವು ಹೋಗ್ತಾ ಇದ್ದೇವೆ, ಅದರಲ್ಲಿ ಎರಡು ಮಾತಿಲ್ಲ. ಸೊ ಈ ಒಂದು ಗವರ್ನೆನ್ಸ್ ಕೊಡ್ತಕ್ಕಂಥ ವಿಚಾರ ಸಂಬಂಧಪಟ್ಟಂತೆ ಈ ಇಶ್ಯೂಸ್ ಅಲ್ಲಿ ನಮ್ಮ ಲೆವೆಲಲ್ಲಿ ಏನು ಇದೆ ಅಂತ ಹೇಳಿ ಇಲಾಖೆಗಳ ಮುಖ್ಯಸ್ಥರುಗಳನ್ನ ಕರೆದು ನಾವು ಚರ್ಚೆ ಮಾಡೋದು ಸೂಕ್ತ ಅನ್ನೋದು ನನ್ನ ಭಾವನೆ. ಅದ್ರ ಜೊತೆನಲ್ಲಿ ಕೆಲವೊಂದು ಪಾಲಿಸಿ ಡಿಸಿಷನ್ಸ್ ಕೆಲವು ವಿಚಾರಗಳು ಇರುತ್ತೆ, ಅದನ್ನ ನಾವು ಗೌರ್ಮೆಂಟ್ಗೆ ಗಮನಕ್ಕೆ ತರ್ತಕ್ಕಂಥದ್ದು. ಜೊತೆ ತಾವು ಸಹ ಮೇಡಮ್ ಇದ್ದಾರೆ, ತಾವುಗಳಿದ್ದೀರಿ, ತಾವೆಲ್ಲನೂ ಸಹ ರೆಪ್ರೆಸೆಂಟೇಟಿವ್ಸ್ ಆಫ್ ದಿ ಗೌರ್ಮೆಂಟ್ ವಿಚಾರ ಸಂಬಂಧಪಟ್ಟಂತ ತಗೊಳ್ಳೋಂಥದ್ರಲ್ಲಿ ಮೊದಲಿಂದನೂ ಸಹ ಇದೆ, ಅರ್ಥ ಆಯ್ತಲ್ವ? ಸೊ ಹಾಗಾಗಿ ಈ ಕೆಲಸ ಖಂಡಿತ ಮಾಡೋಣ. 2 ಪಾಯಿಂಟ್ ಇದೆ. ಒಂದು ಟಾಸ್ಕ್ ಫೋರ್ಸ್ ಕಮಿಟಿ ರಚನೆ ಮಾಡಬೇಕು ಅಂತ ತಾವೇನು ಪ್ರಾರಂಭಿಕವಾಗಿ ಹೇಳಿದ್ದೀರಾ, ಅದನ್ನ ನಾವು ಮಾಡೋಂಥದಕ್ಕೆ ಒಂದು ವಿಚಾರ ಮಾಡೋಣ. ಒಂದು ಮೀಟಿಂಗ್ ಕರೆಯೋಣ. ಮೀಟಿಂಗ್ ಬಿಫೋರ್ ಫಾರ್ಮಿಂಗ್ ಆಫ್ ದಿ ಟಾಸ್ಕ್ ಫೋರ್ಸ್ ಕಮಿಟಿ ಟು ಕಾಲ್ ದಿ ಮೀಟಿಂಗ್ ಕನ್ಸರ್ನ್ ಡಿಪಾರ್ಟ್ಮೆಂಟ್ಸ್. ಆ ಡಿಪಾರ್ಟ್ಮೆಂಟ್ಗಳನ್ನ ಇನ್ವಾಲ್ವ್ ಮಾಡ್ಕೊಂಡು ಟಾಸ್ಕ್ ಫೋರ್ಸ್ ರಚನೆ ಮಾಡೋಣ. ಇದು ಮಾಡಿದ್ರೆ ಬಹುಶಃ ಐ ಥಿಂಕ್ ಸಮವು ಇದಿರುತ್ತೆ ಅಂತ ನನ್ನ ಭಾವನೆ ಇರುತ್ತೆ. ದಯವಿಟ್ಟು ತಮ್ಮ ವಿಚಾರಗಳ ಬಗ್ಗೆ ಒಂದು ಚರ್ಚೆ ಮಾಡುವಂಥದಕ್ಕೆ ಖಂಡಿತವಾಗ್ಲೂ ನಮ್ಮ ಒಂದು ಅಧ್ಯಕ್ಷತೆ ಒಂದು ಸಭೆ ಕರಿತೀವಿ. ತಾವು ದಯವಿಟ್ಟು ಎಲ್ಲ ನಿರ್ದೇಶಕರ ಪರವಾಗಿ, ಮೇಡಮ್ ಪರವಾಗಿ ತಾವು ರೆಪ್ರೆಸೆಂಟ್ ಮಾಡೋಂಥದ್ದು ತಪ್ಪೇನಿಲ್ಲ. ಇಟ್ ಇಸ್ ವೆರಿ ಕ್ಲಿಯರ್ ಮೈ ಸೈಡ್. ಜಿಲ್ಲೆ ಇವರಿಗೆ ತಮ್ಮ ಆಹ್ವಾನದ ಒಂದು ಸಂತೋಷದಿಂದ ಸ್ವೀಕರಿಸಿ ಇಂದು ತಮ್ಮ ಅಮೂಲ್ಯ ಸಮಯವನ್ನು ನೀಡಿದ್ದಕ್ಕಾಗಿ ನಮ್ಮ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಸರ್. ನೀಡಿದ್ದು ಬೆಂಗಳೂರಿನ ಇಡೀ ವ್ಯಾಪಾರ ಮತ್ತು ಕೈಗಾರಿಕಾ ಸಮುದಾಯಕ್ಕೆ ಬಹಳ ಮಹತ್ವದಾಗಿದೆ. ಇಂದು ಚರ್ಚಿಸಲಾದ ವಿಷಯಗಳ ಮೇಲೆ ತಮ್ಮ ಮುಂದುವರಿದ ಮಾರ್ಗದರ್ಶನ ಮತ್ತು ಕ್ರಮಗಳನ್ನು ನಾವು ಎದುರು ನೋಡುತ್ತಿದ್ದೇವೆ ಸರ್. ನಮ್ಮ ಅಧ್ಯಕ್ಷರಾದ ಶ್ರೀಮತಿ ಉಮಾರೆಡ್ಡಿ ಅವರ ಆತ್ಮೀಯ ಸ್ವಾಗತ ಭಾಷಣಕ್ಕೆ ಮತ್ತು FKCC ಹಾಗೂ ಜಿಲ್ಲಾಡಳಿತದ ನಡುವಿನ ಈ ಪ್ರಮುಖ ಸಂವಾದವನ್ನು ಬೆಳೆಸಲು ಅವರು ನಿರಂತರವಾಗಿ ವಹಿಸಿದ ಪ್ರಯತ್ನಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಮೇಡಮ್. ಅದೇ ರೀತಿ ಶ್ರೀ BP ಶಶಿಧರ್, ಹಿರಿಯ ಉಪಾಧ್ಯಕ್ಷರು, ಚುನಾಯಿತರು, MG ಬಾಲಕೃಷ್ಣ ಪೂರ್ವ ಅಧ್ಯಕ್ಷರು ಇಂದು ಸಭೆಗೆ ಬರ್ಲಿಕ್ಕೆ ಆಗಿಲ್ಲ ಅವರಿಗೆ. ಹಾಗೂ ಈ ಒಂದು ಸಭೆಯನ್ನ ನಡೆಸಲಿಕ್ಕೆ ಶ್ರೀ ರಾಜೇಂದ್ರ ಕುಮಾರ್ KV ಅಧ್ಯಕ್ಷರು ಈ ಒಂದು ಕಮಿಟಿ ಅಧ್ಯಕ್ಷರಾಗಿದ್ದಾರೆ. ಅವರು ಈ ಒಂದು ಸಭೆಯನ್ನ ಮಾಡ್ಲೇಬೇಕು, ನಿಮ್ಮನ್ನ ನಾವು ಕರ್ಕೊಂಡು ಬರ್ಲೇಬೇಕು ಅಂತ ಹೇಳಿ ಬಹಳ ದಿನಗಳಿಂದ ಪ್ರಯತ್ನ ಪಟ್ಟು ಇವತ್ತು ಅದು ಕೂಡ್ ಬಂದಿದೆ. ತಮಗೂ ಸಹ ಧನ್ಯವಾದಗಳು ರಾಜೇಂದ್ರ ಕುಮಾರ್ ಅವರೇ. ಈ ಸಭೆಗೆ ಹಾಜರಾಗಿ ತಮ್ಮ ಕಳಕಳಿಯನ್ನು ಹಂಚಿಕೊಂಡ ಎಲ್ಲ ನಮ್ಮ ಮಾಜಿ ಅಧ್ಯಕ್ಷರುಗಳು ಹಾಗೂ ಮಂಡಳಿಯ ಸದಸ್ಯರುಗಳು ಮತ್ತು ಕೈಗಾರಿಕಾ ಪ್ರತಿನಿಧಿಗಳಿಗೆ ಹಾಗೂ ಉಪ ಆಯುಕ್ತರೊಂದಿಗೆ ಆಗಮಿಸಿದ ಅಧಿಕಾರಿಗಳಿಗೂ ಸಹ ನಮ್ಮ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಇದರೊಂದಿಗೆ ಮತ್ತೊಮ್ಮೆ ಉಪಾಯುಕ್ತರು ಸೇರಿದಂತೆ ಇಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರು ಹಾಗೂ ಸದಸ್ಯರಿಗೆ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಈ ಸಭೆಯ ಕಾರ್ಯಚಟುವಟಿಕೆಗಳನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ.